ಸ್ನೇಹಿತರೆ ನಮಸ್ಕಾರ. ನಾನು ಈ ಒಂದು ಸಣ್ಣ ವಿಡಿಯೋನ ತಮ್ಮ ಮುಂದೆ ಅರ್ಪಿಸ್ತಾ ಇದ್ದೀನಿ. ಕಾರಣ ಇಷ್ಟೇ, ವಯಸ್ಸಾದವರು ನನಗಿನ್ನೇನಪ್ಪ ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ಕೊಟ್ಟುಬಿಟ್ಟು, ಜಮೀನು ಮನೆ ದುಡ್ಡು ಕಾಸು ಏನಿದು ಕೊಟ್ಟುಬಿಟ್ಟು ನಾನು ನನ್ನ ಕರ್ತವ್ಯವನ್ನು ಮುಗಿಸ್ಕೋತೀನಿ ಅಂಥೇಳಿ ಸುಮಾರು ಜನ 100% 90% ಅವ್ರ ಆಸ್ತಿ ಪಾಸ್ತಿಗಳು ಹಣಕಾಸುಗಳು ಏನಿಟ್ಟಿದ್ರೋ ಎಲ್ಲನೂ ಮಕ್ಕಳಿಗೆ ತಾನೇ ಅಂಥೇಳಿ ಎಲ್ಲ ಕೇಳಿಬಿಟ್ಟು ಕೊನೆಗೆ ಅವರು ಆಶ್ರಮನೋ ವೃದ್ಧಾಶ್ರಮನೋ ದೇವಸ್ಥಾನನೋ ಇವನ್ನೆಲ್ಲ ಸೇರ್ಕೊಂಡಿರೋದ್ರಲ್ಲಿ 170% 70% 80%. ವೀಕ್ಷಕರೇ, ಮೊದಲು ಹಿಂದೆ ದಡ್ಡಕಾಲ ಮತ್ತು ಬಡ ಜೀವನಗಳು ಜಾಸ್ತಿ ಇತ್ತು. ಆಗ ತಂದೆ ತಾಯಿ ಆಗಲಿ ಹಿರಿಕರೇ ಆಗಲಿ ಯಾರಿದ್ದರೋ ಅವರು ನನ್ನ ಮಕ್ಕಳು ಮೊಮ್ಮಕ್ಕಳು ನೆನೀತಾರೆ ಅಂಥೇಳಿ ಮಳೆ ಸೋರ್ತಾಯಿದ್ರು ಛತ್ರಿ ಜೀಲ ಏನೋ ಒಂದು ಮರೆ ಮಾಡ್ಕೊಂಡು ಎಲ್ಲ ಮನಸ್ಸುಗಳನ್ನೆಲ್ಲ ಹತ್ರದಲ್ಲಿ ಇಟ್ಕೊಂಡು ಮಕ್ಕಳೆಲ್ಲ ಸಾಕ್ತಾಯಿದ್ರು. ಆಗ ಮನೆ ಸೋರುತ್ತಿತ್ತು, ಮನಸ್ಸುಗಳು ಹತ್ತಿರದಲ್ಲಿದ್ದವು. ಇಂದು ಮನೆ ಸೋರುತ್ತಿಲ್ಲ, ಮನಸ್ಸುಗಳು ಸೋರುತ್ತಿದೆ. ಮನಸ್ಸುಗಳು ಸೋರುತ್ತಿದೆ, ಹೇಳೋರು ಯಾರು ಕೇಳೋರು ಯಾರು ಯಾರೂ ಇಲ್ಲ. ಆದ್ದರಿಂದ ಸ್ನೇಹಿತರೆ, ನನ್ನ ಹಿರಿಕರೇ, ನಿಮ್ಮ ಆಸ್ತಿ ಪಾಸ್ತಿ ಎಷ್ಟೇ ಇದ್ರೂ ಕೂಡ ನೀವು ನಿಮ್ಮ ಸ್ವಂತ ಕೈನಲ್ಲಿ ಇಟ್ಕೊಂಡಿರಿ. ಅದು ನಿಮಗೆ ಇವತ್ತಲ್ಲ ನಾಳೆ ಉಪಯೋಗಕ್ಕೆ ಬಂದೇ ಬರ್ತದೆ. ಆಸ್ತಿಗೋಸ್ಕರನಾದ್ರೂ ತಮ್ಮ ಒಂದು ಮಕ್ಕಳು ಮೊಮ್ಮಕ್ಕಳು ಯಾರಿದ್ದಾರೋ ಅವರು ನಿಮ್ಮನ್ನು ಅಚ್ಚುಕಟ್ಟಾಗಿ ನೋಡ್ಕೋತಾರೆ. ನೀವು ಆವಾಗ ದೇವಸ್ಥಾನಗಳು ಅನಾಥಾಶ್ರಮಗಳು ವೃದ್ಧಾಶ್ರಮಗಳಿಗೆ ಹೋಗಬೇಕಾಗಿಲ್ಲ. ಇದು ನನ್ನ ಒಂದು ಅಭಿಪ್ರಾಯ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ನೋಡಿದ ಮಟ್ಟಿಗೆ ಅನಾಥಾಶ್ರಮಗಳೆಲ್ಲ ಭೇಟಿ ಕೊಟ್ಟಿದ್ದೀನಿ. ಅಲ್ಲಿ ಆಸೆ ಪಾಸೆ ಎಲ್ಲ ಕಳ್ಕೊಂಡು ತಾವು ಅವರೆಲ್ಲ ಆಶ್ರಮಗಳು ಸೇರಿರೋದ್ರಲ್ಲಿ 160% 70% ಇದ್ದಾರೆ. ನಿಮ್ಮ ಆಸ್ತಿನ ಬೇರೆ ಯಾರೂ ತಿನ್ನೋದಿಲ್ಲ, ನಿಮ್ಮ ಮಕ್ಕಳು ಮೊಮ್ಮಕ್ಕಳುಗಳೇ ತಿನ್ನೋದು. ನಿಮಗೆ ಶಕ್ತಿ ನನಗೆ ನಿಶಕ್ತಿ ಆಯ್ತಾ ಇದೆ, ಇವತ್ತಲ್ಲ ನಾಳೆ ಸತ್ತೋಗ್ಬಿಡ್ತೀನಿ ತಗೊಳ್ಳಿ ಅಂದ್ಬಿಟ್ಟು ಹೇಳಿ ಅವ್ರಿಗಿದು ಇವ್ರಿಗದು, ಇವ್ರು ಚಿನ್ನ ಮಣ್ಣ, ಇವ್ರಿಗೆ ಆಸ್ತಿ, ಇವ್ರಿಗೆ ಜಮೀನು, ಇವ್ರಿಗೆ ಸೈಟ್ಗಳು, ಇವ್ರಿಗೆ ಮನೆಗಳು ಎಲ್ಲ ಬರೆದು ಕೊಟ್ಬಿಟ್ಟು ನನ್ನ ಜವಾಬ್ದಾರಿನ ನಾನು ಮುಗಿಸ್ಕೋತಾ ಇದ್ದೀನಿ ಅಂಥೇಳಿ ನೀವು ದುಡುಕಬೇಡಿ. ಹಿರಿಕರು ಸತ್ರೂ ಅವ್ರಿಗೆ ಗೊತ್ತು, ಖಾತೆ ಪಾತೆ ಮಾಡಿಸ್ಕೋತಾರೆ. ಅವ್ರು ಎಷ್ಟು ಜನ ಇದ್ದಾರೋ, ಅಣ್ಣ ತಮ್ಮನವರು ಅಕ್ಕ ತಂಗಿರು ಎಷ್ಟು ಜನ ಇದ್ದಾರೆ ಅವರೆಲ್ಲ ಈಕ್ವಲಾಗಿ ಶೇರ್ ತಗೋತಾರೆ. ನಿಮ್ಮನ್ನೇ ಕೇಳಿ ನಿಮ್ಮನ್ನೇ ಕೇಳಿ ಯಾರೂ ತಗೊಳ್ಳಲ್ಲ. ಅವರೇ ಆಟೋಮೆಟಿಕ್ಕಾಗಿ ಏನು ನಮ್ಮ ತಂದೆ ತಾಯಿನೋ ತಂದೆನೋ ತಾತನೋ ಯಾರ ಮಾಡ ಒಂದು ಇರ್ತಾರೆ ಅಂತೇಳಿ ದೃಢೀಕರಣ ಪತ್ರ ತಗೊಂಡು ಅವ್ರು ಏನು ಮಾಡಬೇಕು, ಬ್ಯಾಂಕಲ್ಲಿದ್ದರೆ ಬ್ಯಾಂಕಲ್ಲಿ ಡ್ರಾ ಮಾಡ್ಕೋತಾರೆ. ಇಲ್ಲ ಏನಾದ್ರು ಆಸ್ತಿ ಪಾಸ್ತಿ ಇದ್ದರೆ ಅದನ್ನು ಖಾತೆ ಪಾತೆ ಚೇಂಜ್ ಮಾಡಿಸ್ಕೊಂಡು ಆರಾಮಾಗಿರ್ತಾರೆ. ವಯಸ್ಸಾದವರಲ್ಲಿ ಒಂದು ಸಣ್ಣ ಕಿವಿ ಮಾತು, ನಿಮ್ಮ ಆಸ್ತಿ ಪಾಸ್ತಿ ಏನೇ ಇದ್ರೂ ಕೂಡ ಯಾರಿಗೂ ಅಷ್ಟು ಸುಲಭದಲ್ಲಿ ಇವಾಗ ಯಾರಿಗೂ ಕೊಡಲೇಬೇಡಿ. ಕೊಟ್ಬಿಟ್ಟು ನೀವು ಒಂದೊಂದು ರೂಪಾಯಿಗೂ ಕೂಡ ಕೂಡಿಸಿ ಇಟ್ಟು ದೊಡ್ಡ ಬಂಡವಾಳ ಮಾಡಿದ್ರಿ. ಅದನ್ನು ಒಂದೇ ಸಾರಿ ಕೊಟ್ಬಿಟ್ಟು ನೀವು ದೇವಸ್ಥಾನಗಳು ಅನಾಥಾಶ್ರಮಗಳು ವೃದ್ಧಾಶ್ರಮಗಳಿಗೆ ಹೋಗಿ ಸೇರ್ಕೊಂಡು ನಿಮ್ಮ ಒಂದು ಲೈಫು ನಾವ್ಯಾಕೆ ಹಾಳು ಮಾಡ್ಕೋಬೇಕು? ಹಾಗಾಗಿ ಸ್ನೇಹಿತರೆ, ತಾವ್ಯಾರು ದುಡ್ಕಕ್ಕೆ ಹೋಗಬೇಡಿ. ನಿಮ್ಮ ಆಸ್ತಿನ ನಮ್ಮ ಆಸ್ತಿನೇ ಆಗಲಿ ನಿಮ್ಮ ಆಸ್ತಿನೇ ಆಗಲಿ ನಮ್ಮ ವಂಶಸ್ಥರೇ ತಿನ್ನಬೇಕು ಹೊರತು ಬೇರೆ ಇನ್ನೊಬ್ಬರು ಯಾರೂ ತಿನ್ನೋದಿಲ್ಲ. ಹಾಗಾಗಿ ನಿಮ್ಮ ಹಣಕಾಸು ನಿಮ್ಮ ಒಂದು ಏನಿದೆಯೋ ಸೈಟೋ ಮನೆನೋ ಯಾವುದೋ ಏನು ಇದೆಯಲ್ಲ ಆಸ್ತಿ ಇರಲೇಬೇಕಲ್ವೇ.
ಬೇಡ ಸೀಟದ ಮನೆ ಆಗಲಿ ಅದನ್ನು ಕೂಡ ಅವರಿಗೆ ಖಾತೆ ಪಾತೆ ಮಾಡಿಸ್ಕೊಡ್ಬೇಡಿ, ಅವ್ರ ಸ್ವಾಧೀನಕ್ಕೆ ಕೊಟ್ಟು ನೀವು ಬೀದಿ ಬರಬೇಡಿ ಅಂತೇಳಿ ನಾನು ಈ ಸಣ್ಣ ವಿಡಿಯೋನ ತಮ್ಮ ಮುಂದೆ ಅರ್ಪಿಸ್ತಾ ಇದ್ದೀನಿ. ತಾವು ಯಾರ್ಯಾರು ಕೊಟ್ಟಿಲ್ವೋ ಅವ್ರ ಸ್ವಾಧೀನಕ್ಕೆ ಅವರು ಇನ್ನು ಮುಂದೇನೂ ಕೂಡ ಕೊಡಬೇಡಿ. ಯಾಕಂತಂದರೆ ನೀವು ಸ್ವಂತ ಖರೀದಿ ಮಾಡಿರೋದು ನಿಮ್ಮ ಆಸ್ತಿ, ಅದು ನಿಮ್ಮ ಆಸ್ತಿನ ಕೊಟ್ಬಿಟ್ಟು ನೀವು ಬೀದಿಗೆ ಯಾವ ಮಕ್ಕಳು ಈಗಿನ ಕಾಲದಲ್ಲಿ ನೋಡಿ ಸಂಬಂಧಕ್ಕೆ ಬೆಲೆನೇ ಇಲ್ಲ. ಈಗೆಲ್ಲ ವ್ಯವಹಾರ ಜ್ಞಾನ ಇದ್ದರೆ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಈಗಿನ ಒಂದು ಬಿಸ್ನೆಸ್ ಆಗೋಗಿದೆ, ತಂದೆ ಮಕ್ಕಳಿಗೆ ಗಂಡ ಹೆಂಡ್ತಿರಿಗೆ ಇವ್ರಿಗೆಲ್ಲ ಒಂದು ಬಿಸ್ನೆಸ್ ಆಗೋಗಿದೆ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ನೀವು ನಿಮ್ಮ ಆಸ್ತಿ ಪಾಸ್ತಿನ ಭದ್ರವಾಗಿ ನಿಮ್ಮ ಒಂದು ಸ್ವಾಧೀನದಲ್ಲೇ ಇಟ್ಕೊಳ್ಳಿ ಅಂತೇಳಿ ನನ್ನ ಒಂದು ಸಣ್ಣ ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ. ಯಾರು ತಪ್ಪಾಗಿ ತಿಳ್ಕೊಬೇಡಿ. ಮುಂದೆ ನೀವು ಬೀದಿಗೆ ಬರೋದು ತಪ್ಪುತ್ತೆ ಅನ್ನೋ ದೃಷ್ಟಿಗೆ ನಾನು ಹಿರಿಯರಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ. ತಮ್ಮ ಅನಿಸಿಕೆ ಅಭಿಪ್ರಾಯಗಳು ಯಾವುದಿದ್ರೂ ಕಮೆಂಟ್ ಬಾಕ್ಸ್ಗೆ ತಪ್ಪದೆ ಹಾಕಿ. ನಿಮ್ಮ ಒಂದು ಅಭಿಪ್ರಾಯನ ನಾವು ಕೂಡ ತಿದ್ದುಕೊಳ್ಳೋಕ್ಕೆ ಸರಿಯಾಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ನಮಸ್ಕಾರ.